ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ವಿಶೇಷವಾದ ವಚನದ ಬಗ್ಗೆ ಮಾತಾಡೋಣ ಅಂತೇನ್ರಿ. ಹೌದ್ರಿ, ಅಕ್ಕನ ವಚನ ಅಂದ್ರೆ ಸರಳ ಅನಸ್ತದ, ಆದ್ರೆ ಅದರ ಆಳಕ್ಕೆ ಇಳಿದ್ರ ಗೊತ್ತಾಗೋದು ಅದರ ಭಾರ. ನಿಜ. ಇವತ್ತಿನ ವಚನನೂ ಹಂಗೆ ಅದನ್ನ ನೋಡ್ರಿ. ಮೊದಲು ಪೂರ್ತಿ ವಚನ ಒಂದ್ಸಲ ಕೇಳ್ಬಿಡೋಣ, ಆಮೇಲೆ ಮಾತಾಡೋಣ. 1000 ಹೊನ್ನಿನಿಗೆ ಸಾದಕೊಂಡು ಸುಣ್ಣವ ಬೆರೆಸಿದಂತೆ ಮಾಡಿದೆಯಾ, 3 ಲಕ್ಷದ ಬೆಲೆಗೆ ರತ್ನವ ಕೊಂಡು ಮಡುವಿನಲ್ಲಿ ಇಟ್ಟಂತೆ ಮಾಡಿದೆಯಾ, ಚೆನ್ನ ಮಲ್ಲಿಕಾರ್ಜುನಯ್ಯ ಎನ್ನ ಮುಟ್ಟಿ ಪಾವನವ ಮಾಡಿ ಕಷ್ಟ ಸಂಸಾರಿಗೊಪ್ಪಿಸುವಂತೆ ಮಾಡಿದೆಯಾ. ಬಹಳ ಗಟ್ಟಿಯಾದ ಮಾತುಗಳು. ಹೌದು. ಮೊದಲೇ ಸಾಲ ನೋಡ್ರಿ, 1000 ಹೊನ್ನಿನಿಗೆ ಸಾದಕೊಂಡು ಸುಣ್ಣವ ಬೆರೆಸಿದಂತೆ ಮಾಡಿದೆಯಾ ಅಂದ್ರೆ 1000 ಹೊನ್ನು. ಅಬ್ಬಾ, ಆ ಕಾಲಕ್ಕ 1000 ಹೊನ್ನು ಅಂದ್ರೆ ಇನ್ನು ಎಷ್ಟೋ ಏನೋ. ಹೌದು, ಇವತ್ತಿನ ಲೆಕ್ಕಕ್ಕೆ ಕೋಟಿಗಟ್ಲೆ ಆಗ್ಬೋದು. ಅಷ್ಟು ಖರ್ಚು ಮಾಡಿ ಬಂಗಾರ ತಂದ್ಮೇಲೆ ಅದಕ್ಕೋಗಿ ಸುಣ್ಣ ಮಿಕ್ಸ್ ಮಾಡಿದ್ರೆ ಏನ್ ಅರ್ಥ ಬಂತು? ಇದ್ರಾಗ ಅಕ್ಕನ ಮನಸ್ಸಿನ ಏನಿರ್ಬೋದಂತೀರಿ? ಹೌದು ನೋಡ್ರಿ, ಈ ಹೋಲಿಕೆ ಬಹಳ ಮಾರ್ಮಿಕ ಆದ. 1000 ಹೊನ್ನಿನ ಬಂಗಾರ ಅಂದ್ರೆ ಅದು ಅತ್ಯಂತ ಬೆಲೆ ಬಾಳುವಂತಹದ್ದು, ಶ್ರೇಷ್ಠವಾದದ್ದು. ಬಹುಶಃ ಅಕ್ಕನ ದೃಷ್ಟಿಯೊಳಗ ಅದು ದೈವಿಕ ಅನುಭೂತಿ, ದೇವರ ಕೃಪೆ ಅಥವಾ ಆಧ್ಯಾತ್ಮಿಕ ಜ್ಞಾನ ಇರ್ಬೇಕ್ರಿ. ಆಧ್ಯಾತ್ಮಿಕ ವಿಷಯನ? ಹೌದು. ಆ ಸುಣ್ಣ ಅಂದ್ರೆ ತೀರ ಸಾಮಾನ್ಯವಾದ್ದು, ಅದಕ್ಕಷ್ಟು ಬೆಲೆ ಇಲ್ಲ. ಅಂದ್ರೆ ಲೌಕಿಕದ ಜಂಜಾಟಗಳು, ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಆಸೆಗಳು, ಚಿಂಪೆಗಳು ಇವೆಲ್ಲ ಇರ್ಬೋದು. ಹಂಗಾರ? ಹೌದು. ಇವೆರಡನ್ನು ಬೆರೆಸ್ದಂಗಾತು. ಅಂದ್ರೆ ಆ ಅಮೂಲ್ಯವಾದ ದೈವಿಕ ಅನುಭವವನ್ನ ತಂದು ಈ ಸಾಮಾನ್ಯವಾದ ಸಂಸಾರದ ವಿಷಯಗಳ ಜೊತೆ ಬೆರೆಸಿ ಅದರ ಮೌಲ್ಯನೇ ಕಡಿಮೆ ಮಾಡ್ದಂಗ, ಹಾಳು ಮಾಡ್ದಂಗಾತಲ್ಲ ಅಂತ ಒಂದು ದೊಡ್ಡ ನೋವು, ವಿಷಾದ ಇಲ್ಲಿ ವ್ಯಕ್ತ ಆಗ್ತದ. ಹೌದಲ್ಲ, ಯಾರು ಮಾಡ್ತಾರ ಹಿಂಗ ಅನಿಸ್ಬಿಡ್ತದ. ಅಷ್ಟು ದುಬಾರಿ ವಸ್ತುಗ ಹಿಂಗ್ ಮಾಡೋದು. ಸರಿ, ಮುಂದಿನ ಸಾಲ ನೋಡೋಣ. 3 ಲಕ್ಷದ ಬೆಲೆಗೆ ರತ್ನವ ಕೊಂಡು ಮಡುವಿನಲ್ಲಿ ಇಟ್ಟಂತೆ ಮಾಡಿದೆಯಾ ಅಯ್ಯ. ಇದೆಂಗ್ರಿ? 3 ಲಕ್ಷದ ರತ್ನ ತಗೊಂಡು ಬಂದು, ಮಡು ಅಂದ್ರೆ ಕೆಸರಾಗಿಟ್ಟಂಗ ಅಂತಾರಲ್ಲ, ಅದರ ಹೊಳಪು ಬೆಲೆ ಎಲ್ಲ ಹೋತಲ್ಲ. ಖಂಡಿತ ರೀ, ಇಲ್ಲೂ ಕೂಡ ಅದೇ ಭಾವನೆ, ಅದೇ ವಿಷಾದ ಮುಂದುವರಿತದ. ಆ ರತ್ನ ಅಂದ್ರೆ ಮತ್ತು ಶ್ರೇಷ್ಠವಾದದ್ದು, ಪವಿತ್ರವಾದದ್ದು, ಬಹುಶಃ ಶುದ್ಧವಾದ ಭಕ್ತಿ, ಜ್ಞಾನ ಇರಬಹುದು. ಮಡುವು ಅಂದ್ರೆ ಕೆಸರು, ಹೊಲಸು ತುಂಬಿದ ಜಾಗ, ಅಶುದ್ಧತೆಯ ಸಂಕೇತ. ಅದು ಈ ಲೌಕಿಕ ಜಗತ್ತಿನ ಗೊಂದಲ, ಮೋಹ, ಮಾಯೆ ಇದನ್ನೆಲ್ಲ ಅದು ಸೂಚಿಸ್ತದ. ಇಂಥ ಪವಿತ್ರವಾದ ರತ್ನವನ್ನ ತಂದು ಈ ಕೆಸರಾಗಿಟ್ರ ಅದರ ಮೌಲ್ಯ ಹೋಗದಷ್ಟೇ ಅಲ್ಲ, ಅದಕ್ಕೊಂದು ಅವಮಾನ ಮಾಡಿದಂಗೂ ಆಗ್ತದ, ಪೂರ್ತಿ ವ್ಯರ್ಥ ಮಾಡ್ದಂಗ ಆತಲ್ಲ ಅಂತ ನೋವು. ಹಬ್ಬ, ಎಂತ ಹೋಲಿಕೆ ನೋಡ್ರಿ. ಕೇಳದೇನೆ ಒಂಥರ ಬೇಜಾರಾಗ್ತದೆ. ಎಲ್ಲ ಆದ್ಮೇಲೆ ಕೊನೆಯಾಗಿ ನೋಡ್ರಿ, ನೇರವಾಗಿ ದೇವ್ರ ಮೇಲೆ ಭಾರ ಹಾಕ್ತಾರಲ್ಲ ಅಕ್ಕ. ಹೌದು. ಚೆನ್ನಮಲ್ಲಿಕಾರ್ಜುನಯ್ಯ ಎನ್ನ ಮುಟ್ಟಿ ಪಾವನವ ಮಾಡಿ ಕಷ್ಟ ಸಂಸಾರಿಗೊಪ್ಪಿಸುವಂತೆ ಮಾಡಿದ್ಯಯ್ಯ. ಅಂದ್ರೆ ದೇವ್ರೆ, ನೀನೇ ನನ್ನ ಮುಟ್ಟಿ ಪವಿತ್ರ ಮಾಡಿ ಶುದ್ಧ ಮಾಡಿ ಆಮೇಲೆ ಮತ್ಯಾಕಿ ಕಷ್ಟ ಕೊಡೋ ಸಂಸಾರಕ್ಕ ತಳ್ಳಿಬಿಟ್ಟಿ ಅಂತ ನೇರ ಕೇಳ್ತಾರಲ್ಲ. ಇದ್ರಾಗ ಅಕ್ಕನ ವೇದನೆ ಎಷ್ಟ ಆಳದಂತ ಗೊತ್ತಾಗ್ತದಲ್ವಾ? ಹೌದ್ರಿ, ಇದು ಈ ವಚನದ ಒಂದು ಹೃದಯ ಭಾಗನೇ. ಹೌದು, ಇಲ್ಲಿ ಒಂದು ದೊಡ್ಡ ವಿರೋಧಾಭಾಸ ಕಾಣ್ತದ ನಮಗ. ದೇವರ ಸ್ಪರ್ಶದಿಂದ, ಆತನ ಕೃಪೆಯಿಂದ ಪಾವನ ಆತು ಅಂದ್ರೆ ಆಧ್ಯಾತ್ಮಿಕವಾಗಿ ಉನ್ನತಿ ಸಿಕ್ತು. ಆಮೇಲೆ ಮತ್ತೆ ಸಂಸಾರ ಯಾಕ? ಅದೇ ಪ್ರಶ್ನೆ. ಪಾವನಗೊಳಿಸಿದ ಮ್ಯಾಲೆ ಮತ್ತೆ ಯಾಕೆ ಲೌಕಿಕ ಕಷ್ಟಗಳ ಕೂಪಕ್ಕೆ, ನೋವಿನ ಬಂಧನಕ್ಕ ನನ್ನ ತಳ್ಳಿದೆ? ಇದು ಕೇವಲ ಅಕ್ಕನ ವೈಯಕ್ತಿಕ ನೋವಲ್ಲ ನೋಡ್ರಿ, ಇದು ದೈವಿಕ ಅನುಭವ ಪಡೆದ ಜೀವಕ್ಕೂ ಈ ಲೌಕಿಕ ಜಗತ್ತಿನ ವಾಸ್ತವಕ್ಕೂ ನಡುವೆ ಇರೋ ಒಂದು ದೊಡ್ಡ ತಿಕ್ಕಾಟ. ಆ ಪಾವನ ಸ್ಥಿತಿಗೂ ಈ ಕಷ್ಟದ ಬದುಕಿಗೂ ಹೊಂದಾಣಿಕೆ ಆಗದೆ ಒದ್ದಾಡೋ ಸ್ಥಿತಿಯನ್ನ ಇದು ತೋರಿಸ್ತದ. ದೇವರ ಮುಂದಿಟ್ಟ ದೊಡ್ಡ ಪ್ರಶ್ನೆ ಇದು. ಹಂಗಾರ ಒಟ್ಟಾರೆಯಾಗಿ ಈ ವಚನದಿಂದ ನಾವೇನ್ ತಿಳಿಬೇಕು? ಇದ್ರಾಗ ಮುಖ್ಯವಾದ ಸಂಗತಿ ಏನಂತೀರಿ? ಒಟ್ಟಾರೆಯಾಗಿ ಹೇಳೋದಾದ್ರೀ, ತನಗೆ ಸಿಕ್ಕಿದ ಅತ್ಯಂತ ಬೆಲೆ ಬಾಳುವಂತಹದ್ದು, ಅದು ದೈವಿಕ ಅನುಭವ ಇರ್ಬೋದು, ಆಧ್ಯಾತ್ಮಿಕ ಸಂಪತ್ತಿರ್ಬೋದು, ಅದೆಲ್ಲ ವ್ಯರ್ಥ ಆಗಿ ಹೋತಲ್ಲ. ಯಾವುದೋ ಅದಕ್ಕೆ ಅರ್ಹತೆ ಇಲ್ಲದ ಲೌಕಿಕ ಸ್ಥಿತಿಗತಿಗಳ ಜೊತೆ ಬೆರೆತು ಹೋಗಿ ಅದರ ನಿಜವಾದ ಮೌಲ್ಯ ಕಳ್ಕೊಂಡಿತಲ್ಲ ಅನ್ನೋ ಒಂದು ಆಳವಾದ ಸಂಕಟ, ವಿಷಾದ ಈ ವಚನದ ಜೀವಾಳ ನೋಡ್ರಿ. ಬಂಗಾರಕ್ಕ ಸುಣ್ಣ, ರತ್ನಕ್ಕ ಕೆಸರು, ಆಮೇಲೆ ಪಾವನಾದ ಜೀವಕ್ಕ ಈ ಕಷ್ಟದ ಸಂಸಾರ.
ಈ ಅಸಂಗತವಾದ ಹೋಲಿಕೆಗಳನ್ನ ಬಳಸಿ ಆ ದೈವಿಕ ಆದರ್ಶಕ್ಕೂ ಈ ಲೌಕಿಕ ವಾಸ್ತವಕ್ಕೂ ನಡುವಿನ ದೊಡ್ಡ ಅಂತರವನ್ನ, ನಿರೀಕ್ಷೆಗೂ ನಿಜವಾದ ಸ್ಥಿತಿಗೂ ಇರೋ ವ್ಯತ್ಯಾಸವನ್ನ ಇದನ್ನೆಲ್ಲ ಅಕ್ಕ ಮಹಾದೇವಿ ಬಹಳ ಮನಸ್ಸಿಗೆ ನಾಟುವ ಹಂಗ ಮಾರ್ಮಿಕವಾಡಿ ಹೇಳ್ಯಾಲ. ನಿಜ ರೀ, ಬಹಳ ಚಲೋ ಹೇಳಿದ್ರಿ. ಅಂದಂಗ ಇಂಥ ಚರ್ಚೆಗಳು, ವಿಶ್ಲೇಷಣೆಗಳು ನಿಮ್ಗೂ ಇಷ್ಟ ಆಗ್ತಿದ್ರೆ ನಮ್ಮ ಈ ಪ್ರಯತ್ನಕ್ಕ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಹೌದು, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ತೋರಿಸಿರಿ ಅಂತ ವಿನಂತಿ ಮಾಡ್ಕೋತೀವಿ. ಧನ್ಯವಾದಗಳು ರೀ. ಕೊನೆದಾಗಿ ಕೇಳುಗರೆಲ್ಲರೂ ಸ್ವಲ್ಪ ವಿಚಾರ ಮಾಡಾಕ ಒಂದು ವಿಷಯ ಬಿಟ್ಟು ಹೋಗ್ತೀನಿ. ಹೇಳ್ರಿ. ಅಕ್ಕ ಹೇಳಿದ ಈ ಬೆಲೆಬಾಳುವ ವಸ್ತುಗಳು ಅಯೋಗ್ಯವಾದ ಜಾಗದಲ್ಲಿ ಇರೋದು ಅನ್ನೋ ಭಾವನೆ ಇದು ಬರೀ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ಇವತ್ತಿನ ನಮ್ಮ ಬದುಕಿನ ಬೇರೆ ಬೇರೆ ಸಂದರ್ಭಗಳಿಗೆ ಹೆಂಗ್ ಸಂಬಂಧಿಸಬಹುದ್ರಿ? ಹೌದಲ್ಲ. ನಮ್ಮ ಪ್ರತಿಭೆ ಇರಬಹುದು, ನಮ್ಮ ಒಳ್ಳೆ ಗುಣಗಳು, ನಮ್ಮ ದೊಡ್ಡ ದೊಡ್ಡ ಕನಸುಗಳು, ಇವು ಕೂಡ ಸರಿಯಾದ ಜಾಗ ಸಿಗದೆ, ಸರಿಯಾದ ಬೆಲೆ ಸಿಗದೆ ವ್ಯರ್ಥ ಆಗ್ತಿವೆ, ಹಾಳಾಗ್ತಿವೆ, ಅಥವಾ ಯಾರೋ ಅದನ್ನ ದುರುಪಯೋಗ ಮಾಡ್ಕೋತಾರ ಅಂತ ನಮಗ್ ಯಾವಾಗ ಅನಿಸ್ಬೋದು? ಇದ್ರ ಬಗ್ಗೆ ಎಲ್ರೂ ಸ್ವಲ್ಪ ಯೋಚನೆ ಮಾಡ್ರಿ. ಬಹಳ ಒಳ್ಳೆ ಪ್ರಶ್ನೆ ರೀ ಇದು. ಯೋಚನೆ ಮಾಡ್ಲೇಬೇಕಾದ ವಿಷಯ. ಇವತ್ತಿನ ಈ ಚರ್ಚೆಯೊಳಗ ಭಾಗವಹಿಸಿದ್ದಕ್ಕ ನಿಮ್ಗೂ ಧನ್ಯವಾದಗಳ್ರಿ. ನಿಮ್ಗೂ ಧನ್ಯವಾದಗಳು.